ನಮಸ್ಕಾರ. ಅಜಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕನ್ನಡ ಸಿನಿಮಾ ರಸಿಕರ ಮನಸ್ಸಿನ ಭಾವನೆಗಳನ್ನ ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ಸಿನಿಮಾ ಯುದ್ಧಕಾಂಡ. ಹೌದು, ಈ ಚಿತ್ರದಲ್ಲಿ ಪವನ್ ಭಟ್ ಅವರ ನಿರ್ದೇಶನ ಅದ್ಭುತ. ಅಜಯ್ ರಾವ್ ಹಾಗೇನೆ ನಿವೇದಿತಾ ಪಾತ್ರಧಾರಿ ಅರ್ಚನಾ, ಪ್ರಕಾಶ್ ಬೆಳವಾಡಿ, ನಾಗಾಭರಣ ಅವರಂತೂ ಪಾತ್ರಗಳಲ್ಲಿ ಜೀವಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಸಿನಿಮಾ ಯಾಕೆ ಬಂತು, ಯಾವ ಕಾರಣಕ್ಕೆ ಬಂತು, ಇದು ಮಾಡಿರುವಂಥ ಇಂಪ್ಯಾಕ್ಟ್ ಏನು, ಈ ಮಾತನ್ನ ಅಜಯ್ ರಾವ್ ಅವರ ಬಳಿಯೇ ಕೇಳ್ಕೊಳ್ಳೋಣ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ಅಜಯ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದೆ ಚಿತ್ರದ ರೆಸ್ಪಾನ್ಸ್ ಜನಸಾಮಾನ್ಯರಿಂದ? ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ. ಗೆಲ್ತೀನಿ ಅನ್ನೋ ನಂಬಿಕೆ ಇತ್ತು ಸಿನಿಮಾ ಮಾಡೋಕ್ಕೂ ಮುಂಚೆ. ಒಳ್ಳೆ ಸಿನಿಮಾ ಮಾಡೋ ಮುಖಾಂತರ ಒಬ್ಬ ಕನ್ನಡ ಸಿನಿಮಾ ಮೇಕರ್ ಯಾವತ್ತೂ ಸೋಲಲ್ಲ ಅನ್ನೋದು ಒಂದು ನಂಬಿಕೆ ಏನಿತ್ತಲ್ಲ, ಅದು ಕನ್ನಡಿಗರು ನಿಜ ಮಾಡಿದ್ದಾರೆ. ಸೊ ಗೆಲುವಿನ ಸಂಭ್ರಮದಲ್ಲಿದೆ. ಖಂಡಿತ. ಒಂದು ಸಿನಿಮಾ ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದಕ್ಕೆ ನಮಗೆ ರಾಜಣ್ಣ ಅವ್ರು ಕೊಟ್ಟಂತಹ ಬಂಗಾರದ ಮನುಷ್ಯ ಸಿನಿಮಾ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಸಮಾಜದ ಆಗು ಹೋಗುಗಳನ್ನು ನೀವೊಂದು ಚಿತ್ರದ ಮೂಲಕ ತಲುಪಿಸಿ ಅಲ್ಲೊಂದು ಅವೇರ್ನೆಸ್ಸನ್ನು, ಜಾಗೃತಿ ಮೂಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇದು ಇವಾಗಿಂದ ಅಲ್ಲ, ನನಗೆ 2014ನೇ ಇಸ್ವಿನಲ್ಲಿ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಫಸ್ಟ್ ಮೂವಿ. ಸೊ ಅವತ್ತು ಕೂಡ ನಾನು ಪ್ರೊಡ್ಯೂಸ್ ಮಾಡಿದಾಗ ನನಗೆ ಅದೊಂದು ಪ್ರಶ್ನೆ ಅನ್ನೋದು ಕಾಡಿತ್ತು. ನಾನು ಇಂಡಸ್ಟ್ರಿಗೆ ಏನು ಕೊಡ್ತಾಯಿದ್ದೀನಿ, ನನ್ನ ಜನರಿಗೆ ನನ್ನ ಕಡೆಯಿಂದ ನಾನು ಏನು ಕೊಡ್ತಾಯಿದ್ದೀನಿ ಅನ್ನೋದು. ಅಫ್ಕೋರ್ಸ್ ನಾವು ಬೇರೆ ನಿರ್ಮಾಪಕರು ಬಂದಾಗ, ಬೇರೆ ಡೈರೆಕ್ಟರ್ಸ್ ಬಂದಾಗ ಅವ್ರ ಕಥೆ, ಅವ್ರು ನಮ್ಮನ್ನು ಒಂದು ಪಾತ್ರನಲ್ಲಿ ಊಹೆ ಮಾಡ್ಕೊಂಡು ಕನಸಿಟ್ಕೊಂಡು ಬರೆದಿರ್ತಾರೆ. ಅದಕ್ಕೂ ಗೌರವ ಕೊಡಬೇಕಾಗತ್ತೆ, ಜೊತೆಗೆ ನಮ್ಮ ಸ್ಟಾರ್ ಲೈಫೂ ನಡಿಬೇಕಾಗತ್ತೆ. ಬಟ್ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಕಡೆಯಿಂದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದಾಗ ಅದು ಅಷ್ಟು ಅರ್ಥಪೂರ್ಣವಾಗಿರಬೇಕು, ಅಷ್ಟು ಜವಾಬ್ದಾರಿತವಾಗಿರ್ತಕ್ಕಂಥ ಸಿನಿಮಾ ಸಬ್ಜೆಕ್ಟ್ಸ್ ಆಗಿರಬೇಕು ಅಂತ. ಕೃಷ್ಣಲೀಲಾ ಸಿನಿಮಾ ಮಾಡಿದಾಗಲೂ ಕೂಡ ಅಂದರೆ ಸಿನಿಮಾದ ಹೀರೋ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ನ ರಿಪ್ರೆಸೆಂಟ್ ಮಾಡೋನು, ಆಮೇಲೆ ಪ್ರತಿಯೊಬ್ಬನು ತಮ್ಮ ಜೀವನದಲ್ಲಿ ಶ್ರಮ ಹಾಕಿ ದುಡಿಯೋನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂಥ ಸಿನಿಮಾ ಅದು. ಸೊ ಇವನ್ ಯುದ್ಧಕಾಂಡ ಮಾಡಬೇಕಾದ್ರೂ ಕೂಡ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಬೇಕು ನನ್ನ ಕಡೆಯಿಂದ ಅನ್ನೋದು ಒಂದು ಆಲೋಚನೆ. ದಿಕ್ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಇವಾಗ ನೀವು ಬಂಗಾರದ ಮನುಷ್ಯ ಅಂತ ಒಂದು ದೊಡ್ಡ ಎಕ್ಸಾಂಪಲ್ ಹೇಳಿದ್ರಿ. ಈಗ ಅಣ್ಣವ್ರ ಸಿನಿಮಾ ನೋಡಿದರೆ ಅವರು ಯಾವತ್ತೂ ಕೂಡ ದಿಕ್ ತಪ್ಪಿಸೋಂಥ ಕೆಲಸಗಳು ಮಾಡಿಲ್ಲ. ಆಲ್ವೇಸ್ ಒಂದು ರೈಟ್ ದಾರಿನಲ್ಲಿ ಹಿಡಿಯುವಂಥ ರೀತಿಯಲ್ಲಿ, ಆಮೇಲೆ ಇನ್ಸ್ಪೈರ್ ಮಾಡುವಂಥದ್ದು, ಮೋಟಿವೇಶ್ನಲ್ ಕ್ಯಾರೆಕ್ಟರ್ಸ್ ಮಾಡಿದ್ದು. ಸೊ ಇವಾಗ ಅಜಯ್ ರಾವ್ ಪ್ರೊಡಕ್ಷನ್ ಅಂತ ಒಂದು ಲೇಬಲ್ ಹಾಕಿದಾಗ ಆ ಕ್ಯಾರೆಕ್ಟ್ರು ಮತ್ತು ಆ ಮೂವಿ ಅಷ್ಟು ಇನ್ಸ್ಪೈರಿಂಗ್ ಆಗಿರಬೇಕು, ಅಷ್ಟು ಮೋಟಿವೇಶ್ನಲ್ ಆಗಿರಬೇಕು. ಸೊ ಅದಷ್ಟೇ ರೀಸನ್. ನಾನು ಎಲ್ಲೂ ಕೂಡ ಹುಡ್ಕೊಂಡು ಹೋಗಿ ಅಂದರೆ ಕಥೆ ಮಾಡಿರೋದಲ್ಲ, ವೆಲ್ಕಮಿಂಗ್ ವೇನಲ್ಲೇ ಇದ್ದಿದ್ದು. ನಾನು ಸಾಕಷ್ಟು ಕಥೆಗಳು ಪ್ಯಾರಲಲ್ಲಿ ಕೇಳ್ತಾನೆ ಇದ್ದೆ. ಈ ಕಥೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಓಕೆ. ಬಟ್ ನಾವು ನಮ್ಮ ಮನೆಯಿಂದ ಹೊರಗೆ ಕಾಲಿಟ್ರೆ ಅಥವಾ ನಮ್ಮ ಕಚೇರಿಯಿಂದ ಹೊರಗೆ ಕಾಲಿಟ್ರೆ ಆಗ್ತಿರುವಂಥ ಅನಾಹುತಗಳಲ್ಲಿ ಈ ಅತ್ಯಾಚಾರ ಅನ್ನುವಂಥದ್ದು ಇದೆಯಲ್ಲ, ಅದು ಮನಸ್ಸಿಗೆ ತಾಕ್ಬಿಡುತ್ತೆ. ಹೆಣ್ಣು ಹೆತ್ತವ್ರಿಗಂತೂ ಸಂಕಟ. ಬೆಳಗ್ಗೆ ಹೋಗಿದ ಮಗು ಸಾಯಂಕಾಲ ಬರುತ್ತಾ ಇಲ್ವಾ ಅಂತ ಡೌಟ್ ಪಡೋ ಸ್ಥಿತಿ ಇದೆ. ಅದನ್ನು ನೀವು ಸಬ್ಜೆಕ್ಟ್ ಆಗಿ ತಗೋತೀರಿ ಅನ್ನೋದಾದ್ರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಊಹೆ ಮಾಡಿದ್ರೆ? ಅಲ್ಲ, ನನಗೂ ಒಂದು ಮಗಳಿರೋದ್ರಿಂದ ನನಗೆ ಕಥೆ ಕೇಳಿದಾಗ ತುಂಬ ಕಾಡಿತ್ತು. ನನಗೆ ಮನಸ್ಸಿಗೆ ತುಂಬ ಕಾಡಿತ್ತು. ನೀವು ಹೇಳ್ದಂಗೆ ಇದೇನು ಭಯ ಇರುತ್ತಲ್ಲ, ಅಂದರೆ ಸಂಜೆ ಬೆಳಗ್ಗೆ ಹೋದಂಥ ಮಗು ಸಂಜೆ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು, ಅದು ಡವ ಅನ್ನೋದೇನಿರುತ್ತಲ್ಲ, ಅದು ನನಗೆ ಪ್ರತಿನಿತ್ಯ ಆಗುವಂಥ ವಿಚಾರ. ಸೊ ಈ ಥರ ಆಗದೆ ಇರೋದಕ್ಕೆ ಏನೇನು ಕ್ರಮಗಳು ಬರಬೇಕು ಅನ್ನೋದು ಪ್ರಶ್ನೆಗಳು ಈ ಸಿನಿಮಾ ಹುಟ್ಟು ಹಾಕತ್ತೆ. ಆ್ಯಂಡ್ ಎಲ್ಲೂ ಕೂಡ ನಾವು ವಿಕೃತವಾಗಿ ತೋರಿಸಿರತಕ್ಕಂಥದ್ದು ಅಥವಾ ಜನ ಮುಜುಗರ ಪಡುವಂಥ ರೀತಿಯಲ್ಲಿ ತೋರಿಸಿರ್ತಕ್ಕಂಥದ್ದಲ್ಲ. ಫ್ಯಾಕ್ಟ್ಸನ್ನು ತೋರಿಸಿ ಅದಕ್ಕೆ ಸೊಲ್ಯೂಷನ್ಸ್ ಏನಂತ ಹುಡುಕಕ್ಕೆ ಹೊರಟಿರೋದು. ನಾವು ಬರೀ ಸಮಸ್ಯೆಗಳನ್ನೇ ಚರ್ಚೆ ಮಾಡಿ ಪ್ರಶ್ನೆಗಳೇ ಹಾಕೊಂಡು ಕೊಡೋದಕ್ಕಿಂತ ನಿಮಗೆ ಅದರದ್ದು ಸೊಲ್ಯೂಷನ್ಸು ಸಿಗಬೇಕಲ್ಲ. ಸೊ ಆ ಸೊಲ್ಯೂಷನ್ ಈ ಸಿನಿಮಾ ಯುದ್ಧಕಾಂಡ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅವೆಲ್ಲ ಏನೂ ಇರಲಿಲ್ಲ. ಓಕೆ. ವೈ ಯುದ್ಧಕಾಂಡ? ಆ ಟೈಟ್ಲೇ ಯಾಕೆ ಬೇಕಾಯಿತು ನಿಮಗೆ? ಅಲ್ಲ, ಅಫ್ಕೋರ್ಸ್ ಅದು ಹಿಂದಿಂದು ರವಿ ಸರ್ ಮಾಡಿರ್ತಕ್ಕಂಥ ಸಿನಿಮಾ ಟೈಟ್ಲ್ ಅದನ್ನೇ ನಾವು ಕಾಪಿ ಮಾಡಿರೋದು. ಬಟ್ ಅರ್ಥಪೂರ್ಣವಾಗಿತ್ತು. ನಾವು ಕಥೆ ಎಲ್ಲ ಮಾಡಿ ಸಾಕಷ್ಟು ಚರ್ಚೆಗಳು ಮಾಡ್ತಾ ಇದ್ವಿ ಟೈಟ್ಲ್ ವಿಚಾರದಲ್ಲಿ, ಏನು ಇಡಬೇಕು ಏನು ಇಡಬಾರ್ದು ಅಂತ. ತುಂಬ ಸ್ಟ್ರಾಂಗ್ ಸಬ್ಜೆಕ್ಟ್, ತುಂಬ ಇಂಟೆನ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆಮೇಲೆ
ಎಲ್ಲೂ ಕೂಡ ಆ ಟೈಟ್ಲಿಗೆ ಆ ಸಿನಿಮಾಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಅಷ್ಟು ವಂಡರ್ಫುಲ್ ಸ್ಕ್ರಿಪ್ಟ್ ಮಾಡ್ತಾ ಇದೀವಿ ಅಂತಂದಾಗ ವೈ ನಾಟ್ ಅಂತ ಅನಿಸಿದೆ ಅಷ್ಟೇ. ಚಾಪ್ಟರ್ ಆಫ್ ವಾರ್, ಯುದ್ಧಕಾಂಡ ಅಂದರೆ ಚಾಪ್ಟರ್ ಆಫ್ ವಾರ್. ಇಲ್ಲೊಂದು ಯುದ್ಧ ಸಾರ್ತಾ ಇದ್ದಾನೆ ಭರತ್ ಅನ್ನೋ ಕ್ಯಾರೆಕ್ಟರು. ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ, ಸಮಾಜದಲ್ಲಿ ನಡೆಯುವಂಥ ಅನ್ಯಾಯದ ವಿರುದ್ಧ ಒಂದು ಯುದ್ಧ ಸಾರ್ತಾ ಇದ್ದಾನೆ. ಸೊ ಪ್ರತಿ ಕಡೆನೂ ಆ ಯುದ್ಧನ ವಿಚಾರ ಸಿನಿಮಾದಲ್ಲಿ ಬರುತ್ತೆ. ಹಾಗಾಗಿ ಫ್ಲ್ಯಾಶ್ ಆಗಿದ್ದ ಆ ಟೈಟಲ್ನೇ ಯಾಕೆ ಇಡಬಾರ್ದು ಅಂತ ಅಷ್ಟೇ, ಬೇರೆ ಏನಲ್ಲ. ಓಕೆ, ಇಂಪ್ಯಾಕ್ಟ್ ಅನ್ನೋದು ಈ ಸಿನಿಮಾ ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಕಮರ್ಷಿಯಲಿ ಮಾತಾಡೋದ್ರೆ ಎಸ್ ವೆರಿ ಗುಡ್, ಚೆನ್ನಾಗಿದೆ ರೆಸ್ಪಾನ್ಸ್ ಅಂತ ನೀವು ಹೇಳಿದ್ರೆ. ಬಟ್ ನಿಮ್ಮ ಹತ್ರ ಈಗ ಬಹಳಷ್ಟು ಮಹಿಳೆಯರು ಬರ್ಬೋದು, ಹೆಣ್ಮಕ್ಳು ಬರ್ಬೋದು, ಚಿಕ್ಕ ಮಕ್ಕಳು ಬರ್ಬೋದು, ಬಂದ್ಬಿಟ್ಟು ಕೈ ಹಿಡಿದು ಮಾತಾಡ್ತಿರ್ತಾರೆ, ಎಂಥ ಸಿನಿಮಾ ಮಾಡಿದ್ದೀರಿ, ಎಂಥ ಒಂದು ಇಂಪ್ಯಾಕ್ಟ್ ಬರ್ತಿದೆ, ಈ ಥರದ್ದು ಡೆಫಿನೆಟ್ಲಿ ಟಾಕ್ಸ್ಗಳಾಗಿದೆ, ನಿಮ್ಮ ಹತ್ರ ಬಂದಿದ್ದಾರೆ. ಏನನ್ಸುತ್ತೆ ಈಗ ನಿಮಗೆ? ಅಲ್ಲ, ಅದೇ ಒಬ್ಬ ಕಲಾವಿದನಿಗೆ, ಒಬ್ಬ ಫಿಲ್ಮ್ ಮೇಕರ್ಗೆ ತೃಪ್ತಿ ಆಗುವಂಥದ್ದು. ಬರೀ ಕೈ ಹಿಡಿದು ಮಾತಾಡ್ಸೋದಲ್ಲ. ನನಗಿಂತ ಚಿಕ್ಕ ವಯಸ್ಸಿನಲ್ಲಿ ಇರೋರೆಲ್ಲ ನನ್ನ ಅಣ್ಣ ಅಂತ ಭಾವಿಸಿ ನನ್ನ ಕಾಲಿಗೆ ನಮಸ್ಕಾರ ಮಾಡೋದಿದೆ. ದೊಡ್ಡವರು ಅವ್ರ ಸ್ವಂತ ಮಗನ ಹತ್ರ ಎಲ್ಲರೂ ಅಜ್ಜ ಅಜ್ಜಿಯಂದರು ಹಿರಿಯರೆಲ್ಲ ಕೈ ಇಟ್ಟು ತನ್ನ ತಲೆ ಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಬಂದು ತಪ್ಕೊಳ್ತಾ ಇದ್ದಾರೆ. ಅಂದರೆ ಅಷ್ಟು ನಮ್ಮವನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಸೊ ಆ ಸಿನಿಮಾ ಆ ರೀತಿಯಲ್ಲಿ ಹಂಗೆ ಕನೆಕ್ಟ್ ಆಗಿದೆ ಅಂತಂದರೆ ಅದು ನಿಜವಾದ ಗೆಲುವು ಆ್ಯಕ್ಚುಲಿ. ಎಷ್ಟೊಂದು ಸಿನಿಮಾಗಳು ದುಡ್ಡು ಮಾಡಿರ್ತವೆ, ಆದರೆ ಜನ ಬೈಕೊಂಡು ಹೋಗಿರ್ತಾರೆ. ಕರೆಕ್ಟ್ ಅಲ್ವಾ? ಏನೇನೋ ಊಹೆ ಇಟ್ಕೊಂಡ್ಬಿಟ್ಟು ಟ್ರೈಲರಲ್ಲಿ ನೋಡಿ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಬಿಟ್ಟು ದೊಡ್ಡ ಓಪನಿಂಗ್ ಬಂದು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿ ಒಂದು ದೊಡ್ಡ ಓಪನಿಂಗ್ ತೊಗೊಂಡು ದುಡ್ಡು ಮಾಡೋದು ದೊಡ್ಡ ವಿಚಾರ ಅಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಬರೀ ದುಡ್ಡು ಮಾಡಲೇಬೇಕಂತ ಇದ್ದಿದ್ರೆ ಕಮರ್ಷಿಯಲ್ ಸಬ್ಜೆಕ್ಟ್ಸು ಬೇರೆ ಥರ ಸುಮಾರು ಇದ್ವು. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಏನು ಕೊಡ್ತೀನಿ ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಆ ಥರದ್ದೊಂದು ಪ್ರತಿಕ್ರಿಯೆ ಕೊಟ್ಟಾಗ ಈಗ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಳ್ತೀನಿ ನಾನು. ಇವಾಗ ಅಣ್ಣವರು ನಾವು ಇವತ್ತಿಗೂ ನೆನೆಸ್ತೀವಿ, ಬಿಕಾಸ್ ಅವರು ಕೊಟ್ಟಿರ್ತಕ್ಕಂಥ ಸಿನಿಮಾ, ಅವರು ಪಾತ್ರದ ಮುಖಾಂತರ ನಮಗೆ ಹತ್ತಿರ ಆಗಿರೋ ರೀತಿ, ಅಭಿಮಾನಕ್ಕಿಂತ ಗೌರವ ಜಾಸ್ತಿ ನಮಗೆ ಅವ್ರ ಮೇಲೆ. ಸೊ ಈ ಪಾತ್ರ, ಈ ಹಿಂದೆ ಅಜಯ್ ರಾವ್ಗೆ ಅಭಿಮಾನಿಗಳು ಇದ್ರು, ಜನ ಇಷ್ಟಪಡೋರು, ಲವರ್ ಬಾಯೋ ಇನ್ನೊಂದು ಯಾವುದೋ ರೀತಿಯಿಂದ ಪ್ರೀತಿಯಿಂದ ಎಷ್ಟು ಪ್ರೀತಿ ಕೊಡೋದು, ಇಷ್ಟ ಕೊಡೋದು ಬೇರೆ, ಗೌರವಿಸೋದು ಇದೆಯಲ್ಲ, ಅದು ಬಹಳ ಅಪರೂಪ ಕಲಾವಿದರಿಗೆ ಸಿಗೋದು. ಅದಕ್ಕೆ ನನಗೆ ಯುದ್ಧಕಾಂಡ ಮುಖಾಂತರ ಆ ಗೌರವ ಪ್ರಾಪ್ತಿ ಆಗಿದೆಯಲ್ಲ, ಅದು ಒಂದು ದೊಡ್ಡ ಪ್ರಶಸ್ತಿ. ಆಸ್ಕರು, ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಎಲ್ಲಕ್ಕಿಂತ ದೊಡ್ಡದು ಜನ ವಾಲಂಟ್ರಿಲಿ ಆನೆಸ್ಟಿಯಿಂದ ಬಂದು ಗೌರವ ಕೊಡೋದಿದೆಯಲ್ಲ, ದಟ್ ಇಸ್ ಗ್ರೇಟ್. ಓಕೆ ಓಕೆ, ನಿಮ್ಗೇನಾದರೂ ಯಾವುದಾದ್ರೂ ಸಿನಿಮಾ ಅಥವಾ ಯಾವುದಾದ್ರೂ ಘಟನೆ ಇನ್ಸ್ಪೈರ್ ಮಾಡಿತ್ತಾ, ಅಥವಾ ಇಲ್ಲ ಸಬ್ಜೆಕ್ಟ್ ಬಂತು ಇದು ನಂಗೆ ಇಷ್ಟ ಆಯಿತು ಈ ಥರ ಡಿಸೈಡ್ ಮಾಡಿದ್ದ? ಯಾಕಂದ್ರೆ ಯಾವುದು ಬೇರೆ ಸಿನಿಮಾ ಯಾವುದು ಇನ್ಸ್ಪೈರ್ ಆಗಿದ್ದಲ್ಲ, ನನಗೆ ಈ ಕಥೆ ಕೇಳಬೇಕಾದ್ರೆ ಇಮಿಡಿಯೇಟ್ಲಿ ಕನೆಕ್ಟ್ ಆದೆ ಅಷ್ಟೇ. ಆ್ಯಂಡ್ ಸುದ್ದಿವಾಹಿನಿಯಲ್ಲಿ ಡೆಫಿನೆಟ್ಲಿ ನೀವು ನೋಡ್ತಾ ಇರ್ತೀರಿ, ಅವಾಗ ಬರುವಂಥ ಕೆಲವೊಂದು ಕೇಸ್ಗಳು, ಈ ಥರದ್ದೆಲ್ಲ ಸಿಚುವೇಶನ್ಸ್ ಇರುತ್ತಲ್ಲ, ಅದೇನಾದರೂ ಯಾವತ್ತೋ ಮನಸ್ಸಲ್ಲಿ ಕೂತ್ಕೊಂಡು ಸೇಮ್ ಸಬ್ಜೆಕ್ಟ್ ನಿಮ್ಮ ಹತ್ರ ಬಂದಾಗ ಏನಾದರೂ ತಗೊಂಡ ನಿರ್ಧಾರವ? ಇಲ್ಲ, ನನಗೆ ಸುದ್ದಿವಾಹಿನಿಯಲ್ಲಿ ಬರೋ ಕೇಸಸ್ಗಿಂತ ಜಾಸ್ತಿ ಕೇಸಸ್ ಬಗ್ಗೆ ಮಾಹಿತಿ ಇದೆ. ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಜಡ್ಜ್ ಆಗಿರೋದ್ರಿಂದ ಈ ಥರದ ಸುಮಾರು ಕೇಸಸ್ಗಳು ಕೇಳಿದ್ದೀವಿ. ಎಷ್ಟೊಂದು ಬೆಳಕಿಗೆ ಬಂದಿಲ್ಲ, ಜಗತ್ತಿಗೆ ಗೊತ್ತಿಲ್ಲ, ಅಷ್ಟೊಂದು ಅತ್ಯಾಚಾರ ಆಗಿರೋ ವಿಚಾರಗಳನ್ನು ನಾನು ಕೇಳಿದ್ದೀನಿ. ಆಮೇಲೆ ನನಗೆ ಸ್ವತಃ ಒಂದು ಮಗಳಿರೋದ್ರಿಂದ ಆ ಭಾವನೆಗಳು ಬೇಗ ಕನೆಕ್ಟ್ ಆಗುತ್ತೆ ಅಷ್ಟೇ. ಇಲ್ಲೆಲ್ಲೂ ಕೂಡ ಬೇರೆ ಅಂದರೆ ಇನ್ಸ್ಪೈರ್ ಅವ್ರಿಗೆ ಹಿಂಗೆ ಆಗಿತ್ತು ಅದಕ್ಕೆ ಹಿಂಗೆ ಮಾಡ್ಬೇಕು ಅನ್ನೋದಲ್ಲ. ಎವ್ರಿ ಡೇ ನಡೀತಾ ಇರತಕ್ಕಂಥ ಕಾಮನ್ ಕೇಸ್, ಅಷ್ಟು ಕಾಮನ್ ಆಗ್ಬಿಟ್ಟಿದೆ. ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಆಗೋದು ಇಟ್ಸ್ ಕ್ವೈಟ್ ಕಾಮನ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಯಾವುದಕ್ಕೆ ಅಂತ ರಿಲೇಟ್ ಮಾಡ್ಕೊಳ್ತೀರಾ? ಪ್ರತಿಯೊಂದು ಇನ್ಸಿಡೆಂಟಿಗೂ ರಿಲೇಟ್ ಆಗುತ್ತೆ ಯುದ್ಧಕಾಂಡ. ನಟನೆ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋದೇ ಬೇಡ, ಅದು ಬಂದ್ಬಿಟ್ಟಿದೆ. ಬಟ್ ಈ ಸಿನಿಮಾದಲ್ಲಿ ಇರುವಂಥ ತಾರಾ ಬಳಗ, ಪ್ರಕಾಶ್ ಬೆಳವಾಡಿ ಅವರು ಇರ್ಬೋದು, ನಾಗಾಭರಣ ಅವರು ಇರ್ಬೋದು, ಅರ್ಚನಾ ಅವ್ರು ಇರ್ಬೋದು, ನೀವು ಒಂಥರ ಜೀವಿಸ್ಬಿಟ್ಟಿದ್ರಲ್ಲ, ಅದೊಂಥರ ಪರಕಾಯ ಪ್ರವೇಶ ಆಗಿಬಿಟ್ಟಿದೆಯಲ್ಲ. ಹೆಂಗಿರ್ತಿತ್ತು ಶೂಟಿಂಗ್ ಸೆಟ್ಟಲ್ಲೆಲ್ಲ? ಈಗ ಪ್ರತಿಯೊಂದು ಡೆಫಿನೆಟ್ಲಿ ಡಿಸ್ಕಷನ್ ಅಂತೂ ಇರುತ್ತೆ ಶೂಟಿಂಗ್ ಟೈಮಲ್ಲಿ. ಹೇಗಿತ್ತು ಅಲ್ಲೆಲ್ಲ ಅನುಭವಗಳು? ಅಂದರೆ ಎಲ್ಲರೂ ಪ್ರೊಫೆಷ್ನಲ್ ಆರ್ಟಿಸ್ಟ್ಸ್. ಹೌದು, ಎಲ್ಲರೂ ತಮ್ಮ ಪಾತ್ರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಆಮೇಲೆ ಎಲ್ಲರೂ ನಾಲೆಜಬಲ್, ಎಲ್ಲರೂ ಎಜುಕೇಟೆಡ್ ಪೀಪಲ್. ಸೆಟ್ಟಲ್ಲಿ ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ತುಂಬ ಸೀರಿಯಸ್ ಅಟ್ಮಾಸ್ಫಿಯರ್ಸೇ ಇರ್ತಾಯಿತ್ತು ನಮ್ಮ ಮೂವಿನಲ್ಲಿ. ಅದು ಬಿಟ್ಟರೆ ಹೊರಗಡೆ ಊಟ ಮಾಡೋ ಟೈಮಲ್ಲಿ ಅಥವಾ ಹೊರಗಡೆ ಸಿಕ್ಕಾಗ ತುಂಬ ಲೀಲಾಜಾಲವಾಗಿ ಇರ್ತಾ ಇದ್ವಿ. ಅದು ಬಿಟ್ಟರೆ ಮೇಕಪ್ ಹಾಕಿದಾಗ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅಟ್ಮಾಸ್ಫಿಯರ್ ಯಾವಾಗಲೂ ಸೀರಿಯಸ್ ಆಗಿರೋದು. ಆ್ಯಂಡ್ ಎಸ್ಪೆಷಲಿ ನಾನು ಸ್ಕೂಲ್ ಹೆಡ್ ಮಾಸ್ಟರ್ ಥರನೇ ಇರ್ತಾ ಇದ್ದೆ ಅಲ್ಲಿ. ನಾನು ಬಂದರೆ ಎಲ್ಲರೂ ಇನ್ನೂ ಜಾಸ್ತಿ ಸೀರಿಯಸ್ ಆಗೋರು.
ಆಟೋಮೆಟಿಕಲಿ ಎಕ್ಸ್ಪ್ರೆಷನ್ ಹಾ. ಬಂದ್ಬಿಡ್ತಿತ್ತೇನೋ ಸೀರಿಯಸ್ ಆಗಿರುವಂಥದ್ದು. ಅಂದರೆ ಸುಮಾರು ಜನ ನೋಡಿದವ್ರು ನನ್ನ ತುಂಬ ಸಾಫ್ಟು, ತುಂಬ ರಿಸರ್ವ್ಡ್ ಅಂತ ಆ ಥರ ಅಂದ್ಕೊಳ್ತಾರೆ. ಬಟ್ ವರ್ಕಿಗೆ ಬಂದಾಗ ನಾನೊಬ್ಬ ರಾಕ್ಷಸ ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವು ಹಂಗೆ ಮಾಡಿ ಹಂಗೆ ಇಂಪ್ಯಾಕ್ಟ್ ಹಂಗೆ ಆಗ್ಬಿಟ್ಟಿದೆ. ಆಗ್ಬಿಟ್ಟಿದೆ. ಹೌದು. ಬಟ್ ಸೆಟ್ಟಿಗೆ ಅಂತ ಬಂದಾಗ ಎಲ್ಲರೂ ಅಂದರೆ ಬೇರೆ ಅವತಾರ ನೋಡಿ ಅವರಿಗೆ ಅನುಭವ ಇದೆ ನಂದು. ಹೌದು. ಸೊ ನನ್ನ ಸೆಟ್ಟಲ್ಲಿ ಆ್ಯಕ್ಚುಲಿ ಎಲ್ಲರೂ ನನ್ನ ಅಷ್ಟು ಇಷ್ಟಪಡಲ್ಲ. ಹೌದಾ? ಹಿಂದ್ಗಡೆಯಿಂದ ಬೈಕೊಳ್ಳೋದು ಜಾಸ್ತಿ ನನ್ನ. ಓಕೆ, ಬಟ್ ಆ ಹಿಟ್ಲರ್ ಇನ್ಫಾರ್ಮೇಶನ್ ಬಂದ ಇದೆ ಅನ್ನೋ ಥರ. ನಿಮಗೆ. ಗೊತ್ತಿದೆ ನನಗೆ. ಓಕೆ. ಬಟ್ ಏನಂದ್ರೆ ಕೆಲಸ ಆಗ್ಬೇಕು. ಬಟ್ ಆರ್ಟಿಸ್ಟ್ ವೈಸ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು. ಅಂದ್ರೆ ಎಲ್ಲರೂ ಅದೇ ಝೋನಲ್ಲೇ ಇದ್ದಿದ್ದಲ್ಲ, ಎಲ್ಲರೂ ಅವ್ರವ್ರ ಪಾತ್ರದಲ್ಲೇ ಇದ್ದಿದ್ದು. ಒಂದ್ ಕಡೆ ಪ್ರಕಾಶ್ ಬೆಲ್ವಡಿ ಅವರು ಒಂದು ಪ್ರೆಸ್ ಮೀಟಲ್ಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರು ಒಂದು ಮಾತನ್ನ. ನಾನು ಅಭಿನಯ ಮಾಡಬೇಕಾದ್ರೆ ನಾನು ಹೇಳುವಂಥ ಡೈಲಾಗ್ಸು ನಾನು ಅನುಭವಿಸ್ತಿರ್ತಕ್ಕಂಥ ಸಂದರ್ಭನ ನೋಡಿ ಅವರೊಬ್ಬ ವಿಲನ್ ಆದರೂ ಅವ್ರಿಗೆ ಕಣ್ಣಲ್ಲಿ ನೀರು ಬರೋದಂತೆ, ಆದರೆ ಆ ಪಾತ್ರವಾಗಿ ಅಳಬಾರ್ದು, ಅದನ್ನು ಕಂಟ್ರೋಲ್ ಮಾಡೋರು. ಸೊ ಅಷ್ಟು ಇನ್ವಾಲ್ವ್ಡ್ ಅಟ್ಮಾಸ್ಫಿಯರ್ ಆಗಿತ್ತದು. ಬಹಳ ಅಪರೂಪ ಅದು ಆ ಥರ ಆಗೋದು. ಕೋರ್ಟ್ಸಿನ ಕಾನ್ಸೆಪ್ಟ್ ಇದೆಯಲ್ಲ, ಇವತ್ತು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳಲ್ಲಿ ಬಹುತೇಕ ಇಲ್ಲ. ಬಟ್ ಅಗೇನ್ ಆ ಯುದ್ಧಕಾಂಡ ನೋಡಿದಾಗ್ಲೂ ಅದೊಂಥರ ಸೀನೆಲ್ಲ ನೋಡ್ಬೇಕಾದ್ರೆ ರೋಮಾಂಚನ ಆಗುತ್ತೆ. ಅದರಲ್ಲಿ ಒಂದು ಭಾರತೀಯವರು ಈಗ ಸಾಕ್ಷಿ ಇಲ್ಲ ಅಂದ್ರೆ ಅವರು ಆ ಪ್ರಕರಣದಿಂದ ಹೊರಗೆ ಬರಕ್ ಆಗಲ್ವಾ ಅಂತ ಕೇಳ್ತಾರೆ. ಅದೊಂದು ಲೈನ್ನ ಇಟ್ಕೊಂಡ್ಬಿಟ್ಟು ಮಗನೇ ಲಾಯರ್ ಆಗುವಂಥದ್ದು, ನ್ಯಾಯ ಕೊಡಿಸೋದು ಅಂಥದ್ದೇ ಒಂದು ಸಿಚುವೇಶನ್. ಡ್ರಮ್ಯಾಟಿಕಲಿ ಕೋರ್ಟ್ ಸೀನ್ಗಳಿರೋದು ಬೇರೆ, ಇದು ಸೀರಿಯಸ್ ಇಶ್ಯೂ, ಸೀರಿಯಸ್ ಆಗಿ ಜನರನ್ನು ತಲುಪೋದು ಬೇರೆ. ನಿಮ್ಗೆ ಆ ಕಾನ್ಫಿಡೆನ್ಸ್ ಇತ್ತಾ ಈಗ ಸೀರಿಯಸ್ ಟಾಕ್ ಜನರ ಮನಸ್ಸಲ್ಲಿ ಕುತ್ಕೊಳ್ಳುತ್ತೆ ಅಂತ? ಇವತ್ತಿನ ಟ್ರೆಂಡ್ ಏನಿದೆ ಅಂತ ನನಗೆ ಗೊತ್ತಿತ್ತಲ್ಲ. ನಾನು ಕೂಡ ಈಗೆಲ್ಲ ಅಪ್ಡೇಟೆಡ್ ಸಿನಿಮಾಸ್ನ ತುಂಬ ಫಾಲೋ ಮಾಡ್ತೀನಿ. ನಾನು ಕೂಡ ಟ್ರೆಂಡ್ ತಕ್ಕಂತೆ ಅನ್ನೋದಕ್ಕಿಂತ ನಾವು ಟ್ರೆಂಡ್ ಸೆಟರ್ ಆಗಬೇಕು, ಒಂದು ಸ್ಟೆಪ್ ಯಾವಾಗಲೂ ಮುಂದೆ ಹೋಗಬೇಕು. ಏನು ನಡೀತಾ ಇದೆ ಅದನ್ನೇ ಇಟ್ಕೊಂಡು ಮಾಡಿದ್ರೆ ನಮಗೆ ಸಕ್ಸಸ್ ರೇಷಿಯೋನ ತುಂಬ ಕಡಿಮೆ ಇರುತ್ತೆ. ಯಾವಾಗಲೂ ಆಡಿಯನ್ಸ್ ಥಿಂಕಿಂಗ್ಗಿಂತ ಒಂಚೂರು ಮುಂದೆ ಹೋಗಬೇಕು. ಸೊ ಮೇಕಿಂಗ್ ಸ್ಟೈಲ್ ಸಿನಿಮಾ ನೋಡಿದ್ರೆ ಎಷ್ಟೊಂದು ಕಡೆ ಓವರ್ಲ್ಯಾಪ್ ಡೈಲಾಗ್ಗಳಿದ್ದಾವೆ. ಅಂದರೆ ನಾವು ಆರ್ಗ್ಯೂ ಮಾಡಬೇಕಾದ್ರೆ ಒಂದ್ರ ಮೇಲೆ ಲೇಯರ್ಸ್ ಡೈಲಾಗ್ಸ್ ಹೋಗುತ್ತಲ್ಲ. ಸೊ ನಾನು ಹೇಳಿದ ಮೇಲೆ ಇವ್ರು ಹೇಳಬೇಕು, ಇವ್ರು ಹೇಳಿದ ಮೇಲೆ ಇವ್ರು ಆ ಥರ ಇಲ್ಲ ಇಲ್ಲಿ ನಮ್ಮ ಮೂವಿನಲ್ಲಿ. ಇಟ್ಸ್ ಆಲ್ ವೆರಿ ನ್ಯಾಚುರಲ್. ಬಟ್ ಅದಷ್ಟು ರಿಹರ್ಸ್ ಆಗಿರ್ತಕ್ಕಂಥದ್ದು, ವರ್ಕ್ಶಾಪ್ಸ್ ಮಾಡಿ ರಿಹರ್ಸಲ್ ಆಗಿ. ಅಂದರೆ ಆ ಫನ್, ಅಂದರೆ ಲೈವ್ ಒಂದು ಜಗಳ ನಡೀಬೇಕಾದ್ರೆ ಹೆಂಗಿರುತ್ತೆ, ಹೀಟ್ ಏನಿರುತ್ತಲ್ಲ ಅದು ರೀಕ್ರಿಯೇಟ್ ಮಾಡಿದ್ದಂದ್ರೆ ಪ್ರತಿದಿನ ನಾವು. ಸೊ ಅದು ಆವಾಗಲೇ ಲೈವಲ್ಲಿ ಮಜಾ ಕೊಡೋರು, ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ನೋಡೋರು, ಲೈಟ್ ಬಾಯ್ಸ್ ಎಲ್ಲ ನೋಡೋರು, ರಿಯಲ್ ಜಗಳ ನಡೀತಾ ಇದೆ ಅನ್ನೋ ಥರ ಫೀಲ್ ಆಗೋದು ಕೋರ್ಟಲ್ಲಿ. ಇಟ್ ವಾಸ್ ಆಲ್ ರಿಹರ್ಸ್ಡ್. ಸೂಪರ್. ನಮಗೆ ಗೊತ್ತಿದೆ ಅದು ರಿಹರ್ಸ್ ಅಂತ, ಬಟ್ ನೋಡೋರಿಗೆ ಆ ಮಜಾ ಕೊಡ್ತಾ ಇತ್ತಲ್ಲ, ಅದೇ ಕಾನ್ಫಿಡೆನ್ಸ್. ನಾನು ಆ ಕಡೆ ಹಿಂಗೆ ನೋಡ್ತಾ ಇದ್ದೆ, ಅವ್ರೆಲ್ರಿಗೂ ಅದು ರಿಯಲ್ ಜಗಳ ಅನ್ನಿಸ್ತಾ ಇದೆ, ಬಟ್ ಇಟ್ ಇಸ್ ಸ್ಕ್ರಿಪ್ಟ್. ಸೂಪರ್. ಸೊ ಅಲ್ಲಿ ನಾವು ಇಲ್ಲೇ ಟೆಕ್ನಿಷಿಯನ್ ಲೈವಲ್ಲಿ ಇರೋರೇ ನೋಡಿ ಅದನ್ನ ಹಂಗೆ ಫೀಲ್ ಮಾಡಬೇಕಾದ್ರೆ, ಥಿಯೇಟ್ರಲ್ಲಿ ವಿತ್ ರೀ ರೆಕಾರ್ಡಿಂಗ್ಸ್ ಬಂದಾಗ ಎಡಿಟ್ ಶಾರ್ಪ್ ಕಟ್ಸಲ್ಲಿ ಅದೆಲ್ಲ ಇನ್ನೂ ಹೆಂಗಿರುತ್ತೆ ಅದು ಊಹೆ ಇತ್ತಲ್ಲ ನಮಗೆ. ಥಿಯೇಟ್ರಲ್ಲಿ ಆ ಹೆಣ್ಮಕ್ಳು ಕಣ್ಣಂಚಲ್ಲಿ ಕಣ್ಣೀರು ಸುರಿದಾಗ ನಿಮ್ಗೆ ಏನು ಅನ್ನಿಸ್ತು? ಅಲ್ಲ, ನಾನು ಪ್ರತಿದಿನ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಅಂದರೆ ಸ್ಕ್ರಿಪ್ಟ್ ಕೇಳ್ದಾಗ್ಲಿಂದ ಹಿಡಿದು ಸಿನಿಮಾ ಶೂಟಿಂಗ್ ಮಾಡೋ, ಒಂದು ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಕೂಡ ಎಡಿಟಿಂಗಲ್ಲಿ ಕೂಡ ನೋಡುವಾಗ ಸಾಕಷ್ಟು ಕಡೆ ನಾನು ಭಾವುಕನಾಗಿದ್ದೀನಿ. ಸೊ ಐ ಡೋಂಟ್ ಫೀಲ್ ಸಮಥಿಂಗ್ ಗ್ರೇಟ್. ಅಂದರೆ ಪ್ರತಿದಿನ ಅಳೋನಿಗೆ ಅಂದರೆ ಅದು ಏನಂತ ಗೊತ್ತಿದ್ದು ನನಗೆ ಬೋರ್ ಆಗ್ತಾ ಇಲ್ಲ ಆ ವಿಚಾರ. ಅಂದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಲ್ಲ, ಬಟ್ ಸ್ಟಿಲ್ ಅಂದರೆ ಇವಾಗ ನೀವು ಒಂದು ಕಥೆನ 10 ಸಲ ಕೇಳಿದಾಗ ಮೋಸ್ಟ್ಲಿ ಎಮೋಷನ್ ಕಡಿಮೆ ಆಗ್ಬೋದು, ಬಟ್ ನನಗೆ ಆಗಿಲ್ಲ ಅದು. ಪ್ರತಿದಿನ ಅದೇ ಎಮೋಷನ್ ಕ್ಯಾರಿ ಆಗಿದೆಯಲ್ಲ. ಸೊ ಯಾವುದೋ ಒಂದು ಹೆಣ್ಣು ಹೊಸದಾಗ ಹತ್ತಾಗ ನಂಗೆ ಅದು ಕಾಮನ್ ಫೀಲ್ ಸಹಜ ಆಗಲೇಬೇಕು. ಸ್ಕ್ರಿಪ್ಟ್ ಅಷ್ಟು ಸ್ಟ್ರೆಂತ್, ಅಂದರೆ ಅಷ್ಟು ಸ್ಟ್ರಾಂಗ್ ಇದೆ. ನಾನು 10 ಸಲ ಕೇಳಿದಾಗಲೂ ನಾನು 10 ಸಲ ಅಳ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮ್ ಕೇಳೋಳು ಅಳೋದ್ರಲ್ಲಿ ನಥಿಂಗ್ ಸರ್ಪ್ರೈಸಿಂಗ್ ಅಂತ ನನ್ನ ಪ್ರಕಾರ. ಒಂದು ಸ್ಕ್ರಿಪ್ಟ್ ಬಂತು, ಈ ಥರ ಚೇಂಜಸ್ ಮಾಡ್ಕೋಬೇಕು, ಈ ಥರ ಡಿಸ್ಕಷನ್ಸ್ ನಿರ್ದೇಶಕರ ಜೊತೆ ಹೆಂಗಾಗ್ತಿತ್ತು? ಅಲ್ಲ, ಒಂದು ದೊಡ್ಡ ತಂಡ ನಾವು ಕೂತ್ಕೊಂಡಿದ್ದೀವಿ, ಎಷ್ಟೊಂದು ತಂಡಗಳು ಬದಲಾಗಿದ್ದಾವೆ. ಸ್ಕ್ರೀನ್ ಪ್ಲೇಗೆ ಇಡೀ ಆಲ್ಮೋಸ್ಟ್ 1 year ನಾನು ಕೂತಿದ್ದೀನಿ, ನನ್ನ ಇನ್ಪುಟ್ ಸಮೇತ, ಇನ್ಕ್ಲೂಡಿಂಗ್ ಕ್ಲೈಮ್ಯಾಕ್ಸ್ನಲ್ಲಿ ಭಗವದ್ಗೀತೆ ಸಾರಗಳು ಅವೆಲ್ಲ ಅಷ್ಟು ನನ್ನ ಕಡೆಯಿಂದ ಬಂದಂಥ ಇನ್ಪುಟ್ಸ್ಗಳು. ಸೊ ಅಂದರೆ ಎಲ್ಲರೂ ರಿಸೀವಿಂಗ್ ಎಂಡಲ್ಲಿ ಇದ್ವಿ. ನಾನೇ ಆಗಿರ್ಬೋದು, ಅಥವಾ ರೈಟರ್ಸೇ ಆಗಿರ್ಬೋದು, ಅಸೋಸಿಯೇಟ್ಸ್ ಆಗಿರ್ಬೋದು, ಯಾರೇ ಆಗಲಿ ಅಂದರೆ ಏನು ಹೇಳಿದ್ರು ಇನ್ನೊಬ್ರು ತಗೊಳ್ಳೋ ಅಂತ ರಿಸೀವಿಂಗ್ ಎಂಡ್ಸಲ್ಲಿ ಇದ್ದಿದ್ದು.
ಹ್ಮ್. ಅಲ್ಲೆಲ್ಲೂ ಕೂಡ ಆರ್ಗ್ಯೂವಿಂಗ್ ಅಂಡ್ ಡಿಸೀವಿಂಗ್ ಅಂದ್ರೆ ಇದು ಇಲ್ಲ Disagree ಈ ತರ ಇರ್ಲಿಲ್ಲ. ಆ ಥರದ್ದು ಏನು ಎಲ್ಲರೂ ರಿಸೀವಿಂಗ್ ಎಂಡ್ಸ್ ಅಲ್ಲೇ ಹ್ಮ್. ಬಿಕಾಸ್ ಎಲ್ಲರೂ ಒಂದು ಝೋನಿಗೆ ಬಂದ್ಬಿಟ್ಟಿದ್ವಲ್ಲ, ಒಂದೇ ಮೈಂಡ್ ಸೆಟ್ ಥರ. ಹ್ಮ್. ಸೊ ಇಟ್ ವಾಸ್ ವೆರಿ ಈಸಿ ಗೋಯಿಂಗ್. ಹೌದು, ನಾನು ಡೈಲಾಗ್ಸ್ ವಿಷಯಕ್ಕೆ ಬರೋದಾದ್ರೆ ಸಂಭವಾಮಿ ಯುಗೆ ಯುಗೆ ಇದನ್ನ ಮಹಾಭಾರತದ ಕೆಲವೊಂದು ಸೀನಲ್ಲಿ ಕೃಷ್ಣ ಹೇಳೋದ್ ಬೇಡ. ಅಫ್ಕೋರ್ಸ್ ನೀವು ಕೃಷ್ಣನೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಬಟ್ ಈ ಯುದ್ಧಕಾಂಡದಲ್ಲಿ ಬರುವಂತಹ ಡೈಲಾಗ್ಸ್ನ ಇಟ್ಕೊಂಡು ಜನ ಡೈಲಾಗ್ಸ್ನ ಹೇಳುವಾಗ ಹೇಗನ್ಸುತ್ತೆ ಅಂತ? ಖುಷಿ ಆಗುತ್ತೆ, ಸಾರ್ಥಕತೆ ಅನಿಸುತ್ತೆ. ಭಾಳ ಅಪರೂಪದ ಸಂಗತಿ ಆ ಥರದ್ದು ನಮ್ಮ ವೇದ ಗ್ರಂಥಗಳನ್ನು ನಾವು ಕಮರ್ಷಿಯಲ್ ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳೋದು, ಅದು ಸರಿಯಾದ ಪ್ಲೇಸ್ಮೆಂಟ್ ಆಗೋದು. ಅಂದರೆ ಕಮರ್ಷಿಯಲಿನೇ ತರಬೇಕಂತ ಬಳಕೆ ಆಗದೆ ಅರ್ಥಪೂರ್ಣವಾಗಿ ಸೂಕ್ತವಾಗಿ ತಂದು ಅದಕ್ಕೂ ನ್ಯಾಯ ಒದಗಿಸ್ಬೇಕು. ಅದರದ್ದು ಗೌರವ ಕಡಿಮೆ ಆಗಬಾರ್ದು, ಅದಕ್ಕೆ ಧಕ್ಕೆ ಆಗಬಾರ್ದು. ಅದೆಲ್ಲ ಅಂದರೆ ಇವತ್ತು ಅದು ಹೇಳೋಕ್ಕಾಗಲ್ಲ. ಒಂದು ಅಷ್ಟು ಅದ್ಭುತವಾದಂಥ ಒಂದು ಸಾರ್ಥಕತೆ, ಸಮಾಧಾನ. ಹೌದೌದು, ಖಂಡಿತ. ರೈಟ್. ಇದ್ರ ಜೊತೆಗೆ ಪ್ರೊಡಕ್ಷನ್ ಅಂದಾಗ ನಿಮ್ದೇನು ಇದು ಹೊಸ ಪ್ರಯತ್ನ ಅಂತೆಲ್ಲ ರಿಸ್ಕ್ ಅಂತ ತಗೊಂಡಿದ್ದೀರಿ, ಬಟ್ ಈ ರಿಸ್ಕ್ ಬಹಳ ವಿಶೇಷವಾಗಿತ್ತು. ಬಹಳ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಿ. ನಮ್ಗೆ ನಿಮ್ಮ ಮಗಳ ವಿಡಿಯೋ ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಕಾರನ್ನು ಮಾರೋ ಸಂದರ್ಭದಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಂಥ ರಿಸ್ಕ್ ಬೀಂಗ್ ಅ ಪ್ರೊಡಕ್ಷನ್ ಅಂದಾಗ, ಪ್ರೊಡ್ಯೂಸರ್ ಅಂದಾಗ ಆಗುವಂಥ ರಿಸ್ಕ್ಗಳು ಅಲ್ಲ, ಈಗ ಪ್ರತಿಯೊಬ್ಬನು ಸಿನಿಮಾದ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಗೊತ್ತಿದ್ರೇ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ. ಇದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅನ್ನೋದಕ್ಕೆ, ಅಥವಾ ಒಂದು ಅಂದರೆ ಒಂದು ಗ್ಯಾರಂಟಿಡ್ ಬಿಸ್ನೆಸ್ ಅಲ್ಲ. ದಿಸ್ ಇಸ್ ಅಬೌಟ್ ಪ್ಯಾಷನ್. ಕನಸುಗಾರನಿಗೆ ಮಾತ್ರ ಇಲ್ಲಿ ಜಾಗ ಇರೋದು. ನಾನು ಕನಸು ಕಟ್ಬಿಟ್ಟು ಅದಕ್ಕೆ ಕಷ್ಟ ಆಯಿತು ಅಂತ ಕೊರಗ್ತಾ ಕೂತ್ಕೊಂಡ್ರೆ ಸಿನಿಮಾ ಮಾಡೋ ಅರ್ಹತೆ ಇಲ್ಲ ಅವ್ರಿಗೆ. ಅದು ಬೇರೆಯವ್ರಿಗೆ ನೋಡೋಕೆ ಕಷ್ಟ ಕಾಣ್ತಾ ಇದೆ, ಅದು ಗೊತ್ತಿಲ್ಲ. ಅದು ಯಾವ ಮಾತಿಂದ ಯಾವುದೋ ಇಂಟರ್ವ್ಯೂನಲ್ಲಿ ಏನೋ ಹೇಳಿ ಅದು ಏನೇನೋ ಆಗಿ ಬೇರೆ ಥರ ಪರಿವರ್ತನೆ ಆಗೋಯ್ತು ಹೊರತು ನಾನು ಎಲ್ಲೂ ಕೂಡ ನಂಗೆ ಕಷ್ಟ ಇದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿದ್ದಲ್ಲ. ಸಿನಿಮಾ ಇಸ್ ಮೈ ಪ್ಯಾಷನ್. ಅದು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗೇ ಬಂದಿದ್ದೀನಿ. ನೀವು ಆರಂಭದಲ್ಲೂ ಅದು ಮಾತನ್ನು ಹೇಳಿದ್ರಿ, ಅಂದ್ರೆ ಸಮಾಜಕ್ಕೆ ಅಥವಾ ಸಿನಿಮಾಕ್ಕೆ ನನ್ನ ಇಂಡಸ್ಟ್ರಿಗೆ ನಾನು ಏನಾದರೂ ಕೊಡಬೇಕು ಅನ್ನುವಂಥ ಕಾಂಟೆಕ್ಸ್ಟ್ ಇದ್ದಿದ್ದು ಅಂತ. ಬಟ್ ಎಲ್ಲಿ ವ್ಯತ್ಯಾಸ ಆಯಿತು ಅಂತ? ಏನು ವ್ಯತ್ಯಾಸ ಅಲ್ಲಲ್ಲ, ಈ ರಿಗಾರ್ಡಿಂಗ್ ಫಿನಾನ್ಷಿಯಲ್ ವಿಷಯಕ್ಕೆ ಈ ಸ್ಟೇಟ್ಮೆಂಟ್ಗಳು ಬದಲಾಗಿದ್ದು ಅಥವಾ ಅಲ್ಲ, ಎಲ್ಲರೂ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಯುದ್ಧಕಾಂಡ ಸಿನಿಮಾಗೋಸ್ಕರ ಸಾಲ ಮಾಡ್ದ, ಯುದ್ಧಕಾಂಡ ಸಿನಿಮಾಗೋಸ್ಕರ ಸಾಲ ಮಾಡಿರೋದಲ್ಲ. ನನಗೆ ಸಾಲಗಳಿದಾವೆ ಅಂತ ಹೇಳಿ ಮನೆ ಮಾಡಿದ್ದೀನಿ, ಆ ಕಾರ್ ಮಾರಿದ ಏನೇನೋ ಬೇರೆ ತರ ಪರಿವರ್ತನೆ ಮಾಡ್ತು. ನಾನು ಇನ್ನೂ 3 ಕಾರ್ ಇದಾವೆ ನನ್ನ ಹತ್ರ, ಅರ್ಥ ಆಯ್ತಾ? ಈಗ ನಂದು ಏನೇನೋ ಬೇರೆ ಹುದ್ದೆಗಳಲ್ಲೂ ಇನ್ವೆಸ್ಟ್ಮೆಂಟ್ಸ್ ಇದೆ, ಅರ್ಥ ಆಯ್ತಾ? ಸೊ ಈ ಥರದ್ದೆಲ್ಲ ಪ್ಯಾರಲಲ್ ಇದ್ದಾಗ ಈ ಸಿನಿಮಾ ಆ ಟೈಮಲ್ಲಿ ಕಾಕತಾಳಿಯಾಗಿ ಬಂತು. ಸೊ ಸಿನಿಮಾನೂ ಮಾಡಬೇಕಲ್ಲ ಅನ್ನೋದಕ್ಕೆ ಅದಕ್ಕೂ ಕೆಲವೊಂದು ರಿಸ್ಕ್ಗಳನ್ನ ತೊಗೊಳ್ಳೇಬೇಕಾಗುತ್ತೆ. ಎಲ್ಲನೂ ಆ ಪ್ರೊಸೆಸ್ಸನ್ನು ಎಂಜಾಯ್ ಮಾಡಿದ್ದೀನಿ. ಅಯ್ಯೋ ಕಷ್ಟಪಟ್ಟು ಹೆಂಗ್ ಮಾಡೋದಪ್ಪ ಅಂತ ಅದಕ್ಕೋಸ್ಕರ ನಾನು ಕಾರ್ ಮಾರಿ ಮನೆ ಮಾರಿ ಅದು ಮಾಡಿದ್ದಲ್ಲ. ಅದು ತಪ್ಪು ಅರ್ಥದಲ್ಲಿ ಬಿಂಬಿತವಾಗಿದೆ. ಅದು ನಾನು ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರು ಅದು ಹೈಲೈಟ್ ಆಗಲಿಲ್ಲ ಹೊರತು, ಯಾವ್ದು ನಾನು ಹೇಳ್ದೇ ಇರೋ ವಿಚಾರಗಳನ್ನ ಯಾರಿಗೆ ಹೆಂಗ್ ಬೇಕೋ ಅದನ್ನ ತಗೊಂಡು ಅದನ್ನ ಪ್ರಚಾರ ಮಾಡಿದ್ದಾರೆ. ಸೊ ಕಷ್ಟದಲ್ಲಂತೂ ನಾನು ಖಂಡಿತ ಇಲ್ಲ. ನಾನು ಸಿನಿಮಾ ಮಾಡ್ಬೇಕಂದ್ರೆ ಕಷ್ಟ ಪಡ್ಲೇಬೇಕು. ದಟ್ ಆ ಕಷ್ಟದ ಪ್ರಾಸೆಸ್ ಏನಂತಾರೆ, ಅದು ಶ್ರಮ ಅಂತಾರೆ. ಕಷ್ಟ ಅನ್ನೋದಕ್ಕಿಂತ ಅದನ್ನ ಶ್ರಮ ಅಂತಾರೆ. ಶ್ರಮ ವಹಿಸೋದ್ರಲ್ಲಿ ಯಾವಾಗಲೂ ಒಂದು ಸಮಾಧಾನ, ಒಂದು ಸಾರ್ಥಕತೆ ಇರುತ್ತೆ. ಶ್ರಮದ ಫಲ ತಾನೇ ನಾವು ಎಂಜಾಯ್ ಮಾಡಕ್ ಸಾಧ್ಯ. ಶ್ರಮನೇ ಹಾಕಿಲ್ಲ ಅಂದ್ರೆ ನೀವು ಎಲ್ಲಿಂದ ಎಂಜಾಯ್ ಮಾಡ್ತೀರಾ? ಸೊ ಆ ಶ್ರಮನ ಬೇರೆಯವರು ಅದನ್ನ ಕಷ್ಟ ಅಂತ ಅದನ್ನ ಪ್ರತಿಬಿಂಬಿಸಿದಾರೆ ಹೊರತು ಅದು ನನಗೆ ಕಷ್ಟ ಅಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಾದರೂ ಪ್ಲಾನ್ ಮಾಡಿದ್ರಾ? ಯಾವ ತರ ನೆಕ್ಸ್ಟ್ ಮೂವ್ ನಿಮ್ದು ಅಂತ? ಅಲ್ಲ, ಆಲ್ರೆಡಿ 2 ಮೂವಿ ಕಂಪ್ಲೀಟ್ ಆಗಿದ್ದಾವೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ವೆರಿ ಶಾರ್ಟ್ಲಿ ಇನ್ನೊಂದು ಅನೌನ್ಸ್ ಆಗೋದ್ರಲ್ಲಿದೆ. ಟೈಟಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಅದಾಗಿ ಇನ್ನೊಂದು 15-20 ದಿನದಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಪ್ರಾರಂಭ ಆಗೋದಿದೆ. ಎಲ್ಲನೂ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ರಿಗಾರ್ಡಿಂಗ್ ಸೋಷಿಯಲ್ ಅವೇರ್ನೆಸ್ನ ಅಥವಾ ಕಮರ್ಷಿಯಲ್ ಟಚ್ ಯಾವ ಥರ ನೆಕ್ಸ್ಟ್? ಅಲ್ಲ, ಎಲ್ಲ ಆಯಾಮದ್ದು ಸಿನಿಮಾಗಳನ್ನು ನಾವು ಮಾಡಲೇಬೇಕಾಗತ್ತೆ. ಕಲಾವಿದನಾದಾಗ ಒಂದಕ್ಕೆ ಸೀಮಿತವಾಗಿರಲ್ಲ. ನಾನು ಹೇಳಿದ ನನ್ನ ನಿರ್ಮಾಣ ಸಂಸ್ಥೆಯಿಂದ ಮಾಡಬೇಕಾದಾಗ ಒಂದು ಎಥಿಕ್ಸ್ ಅನ್ನೋದಿರುತ್ತೆ. ಸೊ ಅದೊಂದು ಬ್ರ್ಯಾಂಡ್ ಥರ ಅಜಯ್ ರಾವ್ ಪ್ರೊಡಕ್ಷನ್ಸ್ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ರೆವಲ್ಯೂಷನರಿ. ಅಂದರೆ ಎಲ್ಲ ನಾನು ತುಂಬ ಸೀರಿಯಸ್ ಸಬ್ಜೆಕ್ಟ್ ಮಾಡ್ತೀನಿ ಅಂತಲೇ ಅಲ್ಲ. ಅದು ನಾಳೆ ಕಾಮಿಡಿನೂ ಮಾಡ್ಬೋದು, ಹಾರರು ಮಾಡ್ಬೋದು, ಥ್ರಿಲ್ಲರ್ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಯಾರನ್ನೂ ನಾನು ದಿಕ್ ತಪ್ಸೋ ಅಂಥದ್ದು, ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡೋಂಥ ಸಿನಿಮಾ ಮಾಡಲ್ಲ ನನ್ನ ಪ್ರೊಡಕ್ಷನಿಂದ. ಅದು ನನ್ನ ಬ್ಯಾನರ್ ಸಿದ್ಧಾಂತ ಅದು. ಓಕೆ, ವೆರಿ ನೈಸ್. ಆಲ್ಮೋಸ್ಟ್ 25 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ನೀವು ಬಂದು.
ಇನ್ನು ಇಷ್ಟೊಂದು ಫಿಟ್ ಅಂಡ್ ಫೈನು ಏನ್ ಮಾಡ್ತೀರಾ ಅಂತ. ಏನು ಏನು ಮಾಡಲ್ಲ, ವಯಸ್ಸಾಗಿಲ್ಲ, ಕಾಣಿಸೋದು ಇಲ್ಲ. ಏನಿಲ್ಲ, ಚಿಂತೆ ಮಾಡಲ್ಲ. ಆ. ಅದೇನ್ ಇವಾಗ ಎಲ್ಲರೂ ಕಷ್ಟ ಅಜಯ್ ಕಷ್ಟ ಕಷ್ಟ ಅಂತಾರಲ್ಲ, ನಾನು ಯಾವ ಕಷ್ಟದಲ್ಲೂ ಇರಲ್ಲ. ಏನು ಯಾವುದೇ ಹ್ಮ್. ಸಂದರ್ಭ ಬಂದ್ರು ಏನೇ ಬಂದ್ರು ನಿಶ್ಚಿಂತವಾಗಿ ಆರಾಮಾಗಿರ್ತೀನಿ. ಹ್ಮ್. ನಂದು ಅದೇ ಊಟ 25 30 ವರ್ಷದಿಂದ ಏನು ತಿಂತಾ ಇದೆ ಅದನ್ನೇ ತಿಂತೀನಿ, ಅಷ್ಟೇ ತಿಂತೀನಿ, ಹ್ಮ್. ಅಷ್ಟೇ ವ್ಯಾಯಾಮ ಮಾಡ್ತೀನಿ, ಅಷ್ಟೇ ಸುಖವಾಗಿರ್ತೀನಿ, ಹ್ಮ್. ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿಯಾಗಿರ್ತೀನಿ, ಹ್ಮ್. ಅಷ್ಟೇ. Okay. ಫ್ಯಾಮಿಲಿ ಈ ಸಿನಿಮಾವನ್ನು ನೋಡಿದಾಗ ಅವ್ರ ರೆಸ್ಪಾನ್ಸ್, ಅವ್ರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದ್ಭುತವಾದಂಥ ಸಪೋರ್ಟ್, ತುಂಬ ಹ್ಮ್. ಖುಷಿ ಪಟ್ಟಿದ್ದಾರೆ, ಬಹಳ ಮೆಚ್ಚುಗೆ ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ಸಪೋರ್ಟ್ ಯಾವ ರೀತಿ ಅಂತಂದರೆ, ನಾನು ಅವರಿಗೆ ಟೈಮ್ ಕೊಡಲ್ಲ, ಅವ್ರ ಜೊತೆ ಇರೋವಂಥ ಸಂದರ್ಭಗಳು ಸಿಗಲ್ಲ. ಅದು ಸಪೋರ್ಟ್ ಯಾವ ರೀತಿ ಅಂದ್ರೆ ನಾನ್ ಟೈಮ್ ಕೊಡಲ್ಲ ಅಂತ ಇಷ್ಟು ಅಲ್ಲಲ್ಲ, ಅದನ್ನ ನೇರ ಅದನ್ನ ಅರ್ಥ ಮಾಡ್ಕೊಂಡಾಗ್ಲೇ ಅವರು ಸಹಿಸ್ಕೊಳ್ತಾರಲ್ಲ ಇಷ್ಟು ಅದನ್ನ. ಕಾಮ್ ಕಂಪೋಸ್ಡ್ ಆಗಿ ಹೇಳ್ತಿದ್ದೀರಾ. ನಿಮ್ ವೈಫ್ ಹಂಗೆ ರಿಸೀವ್ ಮಾಡ್ತಾರ? ಅದನ್ನೇ ಹೇಳಿ, ದಟ್ ಇಸ್ ಎ ಗ್ರೇಟೆಸ್ಟ್ ಸಪೋರ್ಟ್ ಅಲ್ಲ. ಇವಾಗ ಫೋನ್ Super. ಮಾಡಿ ಎಲ್ಲಿದ್ದೀರಾ, ಏನ್ ಮಾಡ್ತೀರಾ, ಯಾವಾಗ ಬರ್ತೀರಾ, ಹಾ. ಇತ್ತಂದ್ರ ಇದು ಬೇಕು ಅದು ಬೇಕು ಅಂತ ಕೇಳದಿದ್ದಾಗ ಅದು ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಹ್ಮ್. ಅದು ಅಡಚಣೆ ಆಗುತ್ತೆ. ಹ್ಮ್. ಆಕ್ಚುಲಿ ಸಪೋರ್ಟ್ ನಾನು ಅದನ್ನೇ ಒಳ್ಳೆ ರೀತಿಯಿಂದಾನೇ ಹೊಗಳ್ತಾ ಇರೋದು ನಾನು. ಹ್ಮ್. ಹ್ಮ್. So, ಆ ಥರ ಒಬ್ಬ ಕಲಾವಿದನಿಗೆ ಆ ಥರದ್ದು ಒಂದು ಫ್ಯಾಮಿಲಿ ಅಂತ ಸಿಕ್ಕಾಗ ನಾವು ಈ ಥರ ಸಾಧನೆ ಮಾಡಕ್ ಸಾಧ್ಯ. ಓಕೆ, ನಮ್ಮ ಕನ್ನಡ ಚಿತ್ರರಂಗದವರ ಸಪೋರ್ಟ್, ರವಿಚಂದ್ರನ್ ಅವ್ರ ಜೊತೆ ನೀವು ಮಾತಾಡ್ತಾ ನಿಂತಿದ್ದ ಆ ವೇದಿಕೆಯಲ್ಲಿ ಒಂಥರ ಪ್ರಿವಿಲೇಜ್, ಒಂಥರ ಪ್ರೈಡ್ ಫೀಲಿಂಗ್. ಹಿರಿಯ ಕಲಾವಿದರು ಇನ್ನು ಹಲವರು ನಿಮ್ಗೆ ಈ ತಾರಾ ಬಳಗದಲ್ಲಿ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಸೊ ಅವರ ಸಪೋರ್ಟ್ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ? ಅಲ್ಲಿ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಶ್ರಮ ಹಾಕೋಂಥವ್ರಿಗೆ, ಶ್ರಮ ಹಾಕೋ ಜೀವಿಗಳು, ಶ್ರಮ ಹಾಕೋ ಜೀವಿಗಳಿಗೆ ಇತಿಹಾಸದಿಂದ ಜೊತೆಗೆ ನಿಂತ್ಕೊಂಡ್ಬಂದಿರೋದು ಇದೆ. ಮತ್ತೆ ಅದಕ್ಕೆ ಆ ಉದಾಹರಣೆ ಸಾಬೀತಾಗಿದೆ. ಈಗ ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರು. KVN ಸಂಸ್ಥೆಗೆ ಮಾತಾಡ್ಬಿಟ್ಟು ನಾರಾಯಣ್ ಸರ್ ಮುಖಾಂತರ ಮಾಡಿಕೊಟ್ರು. ರವಿ ಸರ್ ಯಾವಾಗಲೂ ಜೊತೆಗಿದ್ದಾರೆ. ಕೃಷ್ಣ ಲೀಲಾ ಟೈಮಲ್ಲಿ ಕೂಡ ಕಲೆಕ್ಷನ್ ಡ್ರಾಪ್ ಆದಾಗ ಅವರೇ ಫೋನ್ ಮಾಡಿ ಬಂದು ಸಿನಿಮಾ ನೋಡಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಮತ್ತೆ ಅದು ಕಲೆಕ್ಷನ್ ಬರೋ ಥರ ಮಾಡಿಕೊಟ್ರು. ಇವತ್ತು ಈ ಸಿನಿಮಾಗೆ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿ ಅವ್ರ ಪಾಕೆಟಿಂದ ದುಡ್ಡು ತೆಗೆದು ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ವ್ಯಕ್ತಿ. ಆಮೇಲೆ ಸಾಕಷ್ಟು ಜನ ಮಾತಾಡಿದ್ರು. ಮೊನ್ನೆ ಶರಣ್ ಅವರು, ನೆನಪಿರಲ್ಲಿ ಪ್ರೇಮ್ ಅವರು, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಬಂದು ಅವ್ರವ್ರು ವಾಲಂಟ್ರಿಲಿ ಫೋನ್ ಮಾಡಿದ್ರು. ಎಲ್ಲರೂ ನೋಡ್ತಾ ಇದ್ದಾರೆ. ರಕ್ಷಿತಾ ಮೇಡಮ್ ಅವ್ರು ಫೋನ್ ಮಾಡಿದರು, ಪ್ರೇಮ್ ಅವ್ರು ಸ್ವಿಟ್ಜರ್ಲ್ಯಾಂಡಿಂದ ಬರ್ತಿದ್ದಂಗೆ ನಾವು ಪಿಕ್ಚರ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ. ರಾಜ್ ಬಿ ಶೆಟ್ಟಿ ಅವ್ರು ಫೋನ್ ಮಾಡಿದರು, ರಕ್ಷಿತ್ ಶೆಟ್ಟಿ ಅವರು ಸಪೋರ್ಟ್ ತಿಳಿಸಿದರು. ಸೊ ಇಂಡಸ್ಟ್ರಿ ಇವರಲ್ಲಿ ಎಲ್ಲರೂ ಅಂದರೆ ಶ್ರಮಕ್ಕೆ ಗೌರವ ಕೊಡೋರು, ಸಿನಿಮಾನ ಪ್ರೀತಿಸೋರು, ಯಾವಾಗಲೂ ಜೊತೆಗೆ ಒಗ್ಗಟ್ಟಾಗಿ ನಿಂತಿದ್ದಿದೆ. ಇತ್ತೀಚಿನ ಕನ್ನಡ ಸಿನಿಮಾಗಳು ಅಂದಾಗ ಇಂಪ್ಯಾಕ್ಟ್ ಮಾಡೋಕ್ಕೆ ಬರ್ತಾವೇನೋ ಅನ್ನೋ ರೀತಿಯ ಸಿನಿಮಾಗಳು ಬರ್ತಿದೆ. ಈ ಹಿಂದೆ ಬರ್ತಿದ್ದ ಸಿನಿಮಾಗಳು ನಾವು ಮಿಡಲ್ ಸ್ವಲ್ಪ ನೋಡೋದಾದ್ರೆ ಕಮರ್ಷಿಯಲಿ ಲವ್ ಸ್ಟೋರೀಸು ಈ ಥರದಿತ್ತು. ಬಟ್ ಇವಾಗೆಲ್ಲ ಥೀಮ್ ಓರಿಯೆಂಟೆಡ್ ಇದೆಯಲ್ಲ, ಈ ಟ್ವಿಸ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಸಮಥಿಂಗ್ ಕನ್ನಡ ಇಂಡಸ್ಟ್ರಿ ಅಂದರೆ ಬೆಳೀತಾ ಇರುವ ಅಥವಾ ಅಭಿವೃದ್ಧಿ ಹೊಂದಿರುವ ಈ ರೇಂಜಲ್ಲಿತ್ತು, ಡೆವಲಪಿಂಗ್ ಅಂತ. ಕನ್ನಡ ಚಿತ್ರರಂಗವನ್ನ ಬೇರೆ ಎಲ್ಲ ಚಿತ್ರರಂಗ ತಿರುಗಿ ನೋಡೋ ಹಾಗೆ ಈ ಥೀಮ್ಗಳು ಮಾಡ್ತಿದ್ದಾವಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅಲ್ಲ, ಇನ್ನಷ್ಟು ಒಳ್ಳೆ ಒಳ್ಳೆ ಪ್ರಯತ್ನಗಳು ಆಗೋ ಸಾಧ್ಯತೆಗಳಿದ್ದಾವೆ. ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ಟೆಕ್ನಿಷಿಯನ್ಸ್, ಅದ್ಭುತವಾದಂಥ ರೈಟರ್ಸ್ ಎಲ್ಲರೂ ಇದ್ದಾರೆ. ಅವ್ರನ್ನ ನಂಬಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಅಂಥ ಸಂಸ್ಥೆಗಳು ಬರಬೇಕು, ಒಂದು. ಎರಡನೇದು, ಇನ್ನೂ ಪ್ರೇಕ್ಷಕರ ವರ್ಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ತುದಿಗಾಲಲ್ಲಿ ನಿಂತು ಹೋಗಿ ಸಿನಿಮಾ ನೋಡೋವಂಥದ್ದು. ಅದು ಬಿಟ್ಟರೆ ಸಾಕಷ್ಟು ಪ್ರೇಕ್ಷಕರು ಇನ್ನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ನಾವು ಕನ್ನಡ ಸಿನಿಮಾ ನೋಡಲ್ಲ, ನಾವು ಮಲಯಾಳಂ ಸಿನಿಮಾ ಮಾತ್ರ ನೋಡ್ತೀವಿ, ಆ ಥರ ಮಾಡಲ್ಲ, ಈ ಥರ ಮಾಡಲ್ಲ ಕಂಪೇರ್ ಮಾಡಿಕೊಂಡೇ ಕೂತಿದ್ದಾರೆ ಹೊರತು ಅವ್ರಿಗೆ ಇನ್ನೂ ಅದು ತಲುಪ್ತಾ ಇಲ್ಲ. ನಾವು ಮಾಡ್ತಾ ಇದ್ದೀವಿ, ನಮ್ಮಲ್ಲೂ ಆ ಥರದ್ದು ಒಂದು ಒಳ್ಳೆ ಸಿನಿಮಾಗಳು ಬರ್ತದೆ ಅಂತ ಅವ್ರವರೆಗೂ ಹೋಗಿ ಅದು ರೀಚ್ ಆಗ್ತಾ ಇಲ್ಲ. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೇ ಇವಾಗ ಯುದ್ಧಕಾಂಡ, ಇವಾಗ ನಾನು ದೊಡ್ಡ ಯಶಸ್ಸು ಸಿಕ್ಕಿದೆ ನನಗಿಲ್ಲ ಅಂತಲ್ಲ. ಬಟ್ ಒಂದು ತೆಲುಗುನಲ್ಲಿ ಬಂದಿರತಕ್ಕಂಥ ಒಂದು ಕೋರ್ಟ್ ಸಿನಿಮಾ ಯುದ್ಧಕಾಂಡಕ್ಕಿಂತ ಜಾಸ್ತಿ ಗಳಿಕೆ ಮಾಡಿದೆ ಕರ್ನಾಟಕದಲ್ಲಿ. ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಸಿನಿಮಾ ನಮ್ಗಿಂತ ಜಾಸ್ತಿ ಗಳಿಕೆ ಮಾಡಿದೆ. ಸೊ ಈ ಥರದ ಸಾಕಷ್ಟು ಉದಾಹರಣೆ ಕೊಟ್ಕೊಂಡು ಹೋದರೆ, ಒಂದು ಕಡಿಮೆ, ನಮ್ಗಿಂತ ಕಡಿಮೆ ಬಜೆಟ್ ಇರೋ ಸಿನಿಮಾ ನಮ್ಗಿಂತ ಜಾಸ್ತಿ ಗಳಿಕೆ ಮಾಡ್ಕೊಂಡು ಹೋಗಿದ್ದಿದೆ. ಅದು ನೋಡಿದವ್ರು ಅಷ್ಟು ಜನ ನಮ್ಮ ಹೃದಯಶಾಲಿ ಸೋ ಕಾಲ್ಡ್ ಕನ್ನಡಿಗರು ಯಾರು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳೋರು. ಸೊ ಅವರು ಕೂಡ ಹೌದು ಬರ್ತಾ ಇದೆ ಅಂತ ಅವರಿಗೂ ಮನವರಿಕೆ ಆದರೆ ಕನ್ನಡ ಚಿತ್ರರಂಗ ಇದಕ್ಕಿಂತ ಇನ್ನೂ ದೊಡ್ಡ ಬಿಸ್ನೆಸ್ ಮಾಡುತ್ತೆ. ಸೊ ಆ ಥರ ಕಂಟೆಂಟ್ ಸಿನಿಮಾ ದೊಡ್ಡ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾದಾಗ ಇನ್ನೊಂದಷ್ಟು ಮೇಕರ್ಸ್ ಮುಂದೆ ಬರ್ತಾರೆ, ಇನ್ನೊಂದಷ್ಟು ಮುಂದೆ ರೈಟರ್ಸ್ ಮುಂದೆ ಬರ್ತಾರೆ. ಅಟ್ಲೀಸ್ಟ್ ಇಂಥ ಸಿನಿಮಾ ಬಂದಾಗ ಬಂದು ನೋಡಿದ್ರೆ ರಿಯಲೈಸೇಷನ್ ಆಗುತ್ತೆ. ಹೌದು, ಇನ್ನೂ ಭಾರಿ ಸಂಖ್ಯೆಯಲ್ಲಿ ಬರಬೇಕು. ಯಾರ್ಯಾರು ಬಂದಿದ್ದಾರೆ ಅವ್ರು
ಅವ್ರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳ್ತೀನಿ. ಇಟ್ಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಮನೆಯಿಂದ ಬಂದು ಥಿಯೇಟರ್ ಸಿನಿಮಾ ನೋಡ್ತಾ ಇದಾರಲ್ಲ, ಒಳ್ಳೆ ಕಂಟೆಂಟ್ ಅನ್ನ ಗುರುತಿಸ್ತಾ ಇದ್ದಾರೆ. ಬಟ್ ಇದು ಸಾಲದು, ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ, ಸ್ಟಿಲ್ ಹಂಗೆ ಅನ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ಕೊಂಡೆ ಮನೇಲಿ ಕೂತ್ಬಿಟ್ಟಿದ್ದಾರೆ. ಅವ್ರು ಆಚೆ ಬರಬೇಕು ಅವರು ಕೂಡ. ಓಕೆ, ಇನ್ನು ಸಿನಿಮಾ ಅಂತ ಸಂದರ್ಭದಲ್ಲಿ ಈ ರೀತಿಯೇ ಹೋಗ್ಬೇಕು ಅಂತ ಏನಾದ್ರು ನಿಮ್ದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀರಾ? ನೀವು ಆಕ್ಟ್ ಮಾಡುವಂತ ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಪ್ರೊಡಕ್ಷನ್ಸ್ ಇಂದ ಬರುವಂತದ್ದೇ ಹಿಂಗಿರ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ? ನಾನೊಬ್ಬ ಕಲಾವಿದ, ಒಬ್ಬ ರೈಟರ್ದು ಕನಸುಗಳನ್ನ ಅವ್ನು ಇಡೀ ಸಿನಿಮಾನ ಏನ್ ಡಿಸೈನ್ ಮಾಡಿರ್ತಾನೆ ಅದರಲ್ಲಿ ನಾನು ಕೈ ಹಾಕುವಂತ ನನಗೆ ಅಧಿಕಾರ ಇಲ್ಲ. ಬಟ್ ನನ್ನ ಪಾತ್ರ ಏನಿದೆಯಲ್ಲ, ನಾನು ಚೂಸ್ ಮಾಡುವಂತ ನನ್ನ ಪಾತ್ರ ಅದು ಸರಿಯಾದ ರೀತಿಯಲ್ಲಿ ಇರಬೇಕು ಅಷ್ಟೇ. ಅದಕ್ಕೊಂದು ಮಾರಾಲಿಟಿ ಕನ್ಕ್ಲೂಷನ್ಸ್ ಅನ್ನೋದು ಇರಬೇಕು. ಅದು ಬಿಟ್ಟರೆ ಸಿನಿಮಾದ ಕಂಪ್ಲೀಟ್ ಮಾಲೀಕರು, ನಿರ್ಮಾಪಕರು, ನಿರ್ದೇಶಕರಾಗಿರ್ತಾರೆ. ಬಟ್ ನನ್ನ ಸಂಸ್ಥೆಗೆ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದಾಗ್ಲೇ ಇಡೀ ಸಿನಿಮಾದ ಒಂದು ಎಥಿಕ್, ಒಂದು ಗೋಲ್ ಅನ್ನೋದಿರೋದು. ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಏನಾದ್ರೂ ಸರಿ ಬರಲಿಲ್ಲ, ಅದಕ್ಕೆ ರೀಶೂಟ್ ಮಾಡೋಣ, ಈ ತರದ ಏನಾದ್ರು ಸಿಚುವೇಶನ್ ಆಯ್ತಾ? ಯಾವ್ದಾದ್ರು ಪರ್ಟಿಕ್ಯುಲರ್ ನೆನಪಿಸ್ಕೊಳ್ಬೋದಾ? ತುಂಬಾ ಇದಾವೆ, ಹೇಳಕ್ ಬರಲ್ಲ. ಓಕೆ, ರೈಟ್. 2 ವರ್ಷ ಆಲ್ಮೋಸ್ಟ್ ಶೂಟ್ ಮಾಡಿದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ರೈಟ್. ನಿಮ್ದು ಕೆಲವೊಂದು ಮೂಮೆಂಟ್ಸ್ ನೋಡ್ಬೇಕಾದ್ರೆ, ಆಕ್ಟಿಂಗ್ ನೋಡ್ಬೇಕಾದ್ರೆ ಆ ಕೈ, ಮುಖ, ಕಣ್ಣಲ್ಲಿ ಆಗುವಂತಹ ಭಾವನಾತ್ಮಕ ಏರಿಳಿತಗಳು, ಐವನ ಕಾಫಿ ಕೂಡ ಹುಡುಗ ಬಂದ್ಬಿಟ್ಟ ಗೆದ್ಮೇಲೆ, ಕೇಸ್ ಗೆದ್ಮೇಲೆ ನೀವು ಕೊಡಿರಂತೆ ಅಂತ ಹೇಳುವಂಥ ಸಿಚುವೇಶನ್ನು ಎದುರುಗಡೆ ಇರೋ ಪ್ರೇಕ್ಷಕನಿಗೆ ಕೆರಳಿಸುತ್ತೆ. ನಿಮಗೆ ಶೂಟಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಅಭಿನಯ ಅನ್ನೋದು ನಿಮಗೆ ಕರತಲ ಮೂಲಕ ಇರಬಹುದು, ಬಟ್ ನಿಮಗೆ ಪರ್ಸ್ನಲಿ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಅನ್ನಿಸ್ತಿತ್ತು? ಇಲ್ಲ, ನಾನು ನಿಜವಾಗ್ಲೂ ಭಾವುಕನಾಗಿದ್ದು. ಅಂದರೆ ಎಲ್ಲೂ ಅಲ್ಲಿ ಗ್ಲಿಸರಿನ್ ಯೂಸ್ ಮಾಡಿದ್ದಂಥದ್ದಲ್ಲ. ಅಲ್ಲಿ ಆ ಟೈಮಲ್ಲಿ ನನ್ನದೇ ಆದಂಥ ಒಂದು ಝೋನ್ ಕೇಳ್ಕೊಳ್ತಾ ಇದ್ದೆ, ಅಂದರೆ ಒಂದು ಪ್ರೈವೇಟ್ ಝೋನ್. ಎಲ್ಲರೂ ನಿಶಬ್ದರಾಗಿರ್ಬೇಕಾಗಿರ್ತಾಯಿತ್ತು. ಸೊ ನಾನು ಬಂದು ಕೂತ್ಕೊಂಡಾಗ ಅಂದರೆ ಮಲ್ಟಿಪಲ್ ಕ್ಯಾಮ್ರಾಸ್ ಇಟ್ಟು ಆಲ್ ಸಿಂಗಲ್ ಟೇಕ್ಸಲ್ಲೇ ಇರ್ತಾಯಿತ್ತು, ಯಾವುದನ್ನು ರೀಟೇಕ್ ಹೋಗಂಗಿಲ್ಲ. ಸೊ ಈ ಥರದ್ದೆಲ್ಲ ಕೆಲವೊಂದು, ಅದಕ್ಕೆ ನಾನು ಬಂದರೆ ಅಷ್ಟು ಎಲ್ಲರೂ ಭಯ ಪಡೋರು. ಅಂದರೆ ರೀಸನ್ ಏನಂದರೆ ನಾನು ಅಷ್ಟು ಎಮೋಷ್ನಲಿ ಅದರೊಳಗಡೆ ಇನ್ವಾಲ್ವ್ ಆಗ್ತಾ ಇದ್ದೆ, ಹಾಗಾಗಿ ಅದು ಆ ಥರ ಬಂದಿರೋದಷ್ಟೇ. ಓಕೆ, ಈಗ ಪ್ರಕಾಶ್ ಬೆಳವಾಡಿಯವರ ಆ್ಯಕ್ಟಿಂಗ್ ಅಫ್ಕೋರ್ಸ್ ಅವರು ಜೀವಿಸಿದ್ದಾರೆ, ಅರ್ಚನಾ ಅವ್ರು ಜೀವಿಸಿದ್ದಾರೆ. ಅವರ ಆ್ಯಕ್ಟಿಂಗ್ಗಳನ್ನ ನಾಗಾಭರಣ ಅವರು, ಇವು ಸಂತೋಷ್ ಶಿಶುನಾಳ ಶರೀಫ ನೋಡಿದ್ರೆ ಸಾಕು ಅವ್ರು ಏನು ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಸಿನಿಮಾಗಳನ್ನು ಕೊಟ್ಟವರು, ನಟಿಸಿದವರು ನಿಮ್ಮ ಸಿನಿಮಾದಲ್ಲಿದ್ದಾರೆ. ಅವರ ಪಾತ್ರ, ಅವರ ಅಭಿನಯವನ್ನ ನೀವಿಲ್ಲಿ ನೆನಪು ಮಾಡ್ಕೊಳ್ಳೋದು? ಎಂಜಾಯ್. ನಾನು ಅದನ್ನೇ ಹೇಳಿದೆ, ಒಳಗೇನೆ ದೀಪಾವಳಿ ಎಲ್ಲ ಪಟಾಕಿ ಎಲ್ಲ ಹೊಡೆದ, ಅಂದರೆ ಚಿಕ್ಕ ಚಿಕ್ಕ ಸೂಕ್ಷ್ಮತೆ ನಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ನಲ್ಲಿ ಗೆದ್ದಿರೋದು. ಯಾವಾಗ ಒಬ್ಬ ಅಪೋನೆಂಟ್ ಕ್ಯಾರೆಕ್ಟರ್ಸ್ ತುಂಬ ಎತ್ತರದಲ್ಲಿ ತನ್ನ ಪರ್ಫಾರ್ಮೆನ್ಸ್ ಮುಖಾಂತರ ನಿಲ್ತಾನೋ, ಒಬ್ಬ ಹೀರೋಗೆ, ಒಬ್ಬ ಪ್ರೊಟಗನಿಸ್ಟಿಗೆ ಅಷ್ಟು ಚಾಲೆಂಜಸ್ ಆನ್ ಸ್ಕ್ರೀನ್, ಅಂದರೆ ಪ್ರೇಕ್ಷಕನಿಗೆ ಅಷ್ಟು ಕುತೂಹಲ ಮೂಡಿಸುತ್ತೆ ಅದು, ಇದನ್ನು ಹೆಂಗೆ ಗೆದ್ದು ಬರ್ತಾನೆ ಅನ್ನೋವಂಥ ವಿಚಾರಗಳಲ್ಲಿ. ಅವರು ಅಪೋನೆಂಟ್ ಕ್ಯಾರೆಕ್ಟರ್ಸೇ ಡಮ್ಮಿ ಆಗಿಬಿಟ್ರೆ ಹೀರೋಗೆ ಚಾಲೆಂಜಸ್ ಇರಲ್ಲ ಸಿನಿಮಾದಲ್ಲಿ. ಸೊ ಅದಕ್ಕೆ ಅಷ್ಟು ಪ್ರಬುದ್ಧವಾದಂಥ ಕಲಾವಿದರನ್ನು ನಾವು ತಗೊಳ್ಬೇಕಾಗಿತ್ತು. ಅವ್ರು ಆ ಥರದ್ದು, ಅಂದರೆ ನನ್ನನ್ನು ಓವರ್ಟೇಕ್ ಮಾಡಿ ಪರ್ಫಾರ್ಮ್ ಮಾಡೋ ಟೈಮಲ್ಲೆಲ್ಲ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ಆ್ಯಕ್ಚುಲಿ ಒಳ್ಳೊಳಗೆ ಡ್ಯಾನ್ಸ್ ಮಾಡಿದ್ದೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಥ್ರಿಲ್, ಇದನ್ನು ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಅನ್ನೋದು. ಈವನ್ ಅರ್ಚನಾ ಆಲ್ಸೋ ಒಂದು ಲೇಡಿ ಪರ್ಫಾರ್ಮರ್ ನಮ್ಮ ಇಂಡಸ್ಟ್ರಿ ಬೇಕಿತ್ತು. ನಾನು ಅಂದರೆ ರಾಧಿಕಾ ಪಂಡಿತ್ನಲ್ಲಿ ಆ ಕ್ಯಾಲಿಬರ್ ನೋಡಿದ್ದೆ. ಸೊ ಅದಾದಮೇಲೆ ಆ ಥರದ್ದೊಂದು ಆ ಥರ ಒಂದು ಕ್ಯಾರೆಕ್ಟರ್ ಮಾಡುವಂಥ ಇನ್ನೊಂದು ಫೀಮೇಲ್ ಆರ್ಟಿಸ್ಟ್ ಬೇಕಾಗಿತ್ತು. ಸೊ ಐ ಥಿಂಕ್ ಆಲ್ ದಿಸ್ ಪಾರ್ಟ್ಸ್ ಐ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ನಾಗಾಭರಣ ಸರ್, ಅದೇ ನಾಗಾಭರಣ ಸರ್ ಬಗ್ಗೆನೇ ಪ್ರಕಾಶ್ ಬೆಳವಾಡಿ ಅವರು, ನಾಗಾಭರಣ ಸರ್ ಅವರು, ಅಂದರೆ ಆ ಸೂಕ್ಷ್ಮತೆಗಳ ಬಗ್ಗೆ ಹೇಳಿದ್ದೆ ನಾನು ನಾಗಾಭರಣ ಸರ್ ಬಗ್ಗೆನೇ. ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಏನು ಡೈಲಾಗ್ಸ್ ಕೆಲವೊಂದು ಕಡೆ ಇಲ್ಲದೆ ಇದ್ರು ಬರೀ ಕಣ್ಣಲ್ಲೇ ನಾನು ನೋಡ್ತಾ ಇದ್ದೆ, ಆಡಿಯನ್ಸ್ಗಳು ನಗ್ತಾ ಇದ್ರು, ವಿಸಿಲ್ ಕೊಟ್ಟಿದ್ದಿದೆ ನಮ್ಮ ಯುದ್ಧಕಾಂಡ ಸಿನಿಮಾ. ಅಂದ್ರೆ ವಿತೌಟ್ ಡೈಲಾಗ್ಸ್ ಕೂಡ ಅಷ್ಟು ಪ್ರಶಂಸೆನ ಗಿಟ್ಟಿಸ್ಕೊಳ್ಳ ಬಲ್ಲದಂತ ಆರ್ಟಿಸ್ಟ್ ಅವರು. ಸೊ ಈ ಸಿನಿಮಾ ಮಾಡಿ ಒಂದು ಆತ್ಮತೃಪ್ತಿ ಅಂತೂ ಡೆಫಿನೆಟ್ಲಿ ಅಜಯ್ ಅವರಿಗೆ. ತುಂಬಾ ಖುಷಿ. ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡ್ತೀರಿ? ವೆರಿ ಶಾರ್ಟ್ಲಿ. ಫಸ್ಟ್ ಇದರದೆಲ್ಲ ಸಂಭ್ರಮವನ್ನು ಕಂಪ್ಲೀಟ್ಲಿ ಜೀವಿಸೋಣ, ಜೀರ್ಣ ಆಗಲಿ, ಜೀವಿಸೋಣ, ಇದನ್ನ ಎಂಜಾಯ್ ಮಾಡೋಣ ಫಸ್ಟ್. ಬ್ಯಾಕ್ ಟು ಬ್ಯಾಕ್ ಒಂದು 3 ಸಿನಿಮಾ ಅನೌನ್ಸ್ ಆಗ್ತವೆ ಇವಾಗ. ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಥರ ಆಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಂದು ಯುದ್ಧಕಾಂಡ ಅಂದಾಗ ಯಾವ ರೀತಿ ಅದು ಯುದ್ಧಕಾಂಡ ಆಯಿತು ಅನ್ನೋದನ್ನು ತಿಳಿಸ್ಕೊಟ್ರಿ. ಡೆಫಿನೆಟ್ಲಿ ಇದು
ಸಕ್ಸಸ್ಫುಲ್ ಆಗಲಿ, ಯಶಸ್ವಿ ಆಗಲಿ. ಎಷ್ಟರ ಮಟ್ಟಿಗೆ ಅಂದರೆ ಸಮಾಜದಲ್ಲಿ ಯಾರೇ ಏನೇ ಒಂದು ಹೆಜ್ಜೆ ಇಡಬೇಕಾದ್ರೂ ಪ್ರಜ್ಞೆಯಿಂದ ಇಟ್ಕೊಂಡು ಇಡ್ಲಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೀರಿ. ಆ ಸಂದೇಶ ನೂರಾರು ದಿನಗಳನ್ನು ನೀವು ಅನುಭವಿಸುವಂತಾಗಲಿ ಅಂತ ನಮ್ಮ ಕಡೆಯಿಂದ ಹಾರೈಕೆಗಳು. ಥ್ಯಾಂಕ್ ಯು ಸೊ ಮಚ್. ಸೊ ನೋಡೋದಿಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಟ ನಿರ್ಮಾಪಕ ಅಜಯ್ ರಾವ್ ಅವರು ಭಾಗಿಯಾಗಿದ್ರು. ಯುದ್ಧಕಾಂಡ 2 ಅನ್ನುವಂಥ ಸಿನಿಮಾವನ್ನು ಮಾಡಿದ್ದಾರೆ. ಸಮಾಜದ ಆಗು ಹೋಗುಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಯಾಕಂದರೆ ಹೆಣ್ಣು ಅಂದಾಗ 4 ಗೋಡೆಗಷ್ಟೇ ಸೀಮಿತವಾಗಿರುವ ಸಂದರ್ಭದಲ್ಲಿ 4 ಕ್ಷೇತ್ರದಲ್ಲಿ ನಾನು ಕೂಡ ಏನಾದರೂ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಬ್ರೇಕ್ ಹಾಕ್ತಾ ಇದೆ ಇಂಥ ಅತ್ಯಾಚಾರದಂಥ ಪ್ರಕರಣಗಳು. ಕಾಣಿಸೋದಕ್ಕೆಲ್ಲ ಹೆಣ್ಮಕ್ಳಿಗೂ ಆಗೋದಿಲ್ಲ. ಅದಕ್ಕೊಂದು ಸಪೋರ್ಟ್ ಅನ್ನೋದಿರ್ತಾರೆ. ನ್ಯಾಯಾಲಯದ ಮೆಟ್ಟಿಲು ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ತಾಕತ್ತು ಇವತ್ತಿನ ಹೆಣ್ಮಕ್ಳಿಗಿಲ್ಲ. ಅಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಸಮಾಜದಲ್ಲಿ ತಿದ್ದುಪಡಿಯನ್ನು ಸರಿಯಾದ ರೀತಿಯಲ್ಲಿ ತರಬೇಕು ಮತ್ತು ನನಗೆ ಬದುಕನ್ನು ಕೊಟ್ಟಂತಹ ಸಿನಿಮಾ ಇಂಡಸ್ಟ್ರಿಗೆ ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಸಿನಿಮಾವೇ ಯುದ್ಧಕಾಂಡ. ನೀವು ಈ ಚಿತ್ರವನ್ನು ನೋಡಿ ಯಶಸ್ವಿ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಈಗೊಂದು ವಿರಾಮದ ನಂತರ ಅಜಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗೊಂದು ಬ್ರೇಕ್ನ ನಂತರ ಅಜಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಅಜಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮದ ನಂತರ ಅಜಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.